ಕೆಲವು ವಿಷಯಗಳಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ. ಉದಾಹರಣೆಗೆ ನಾವು ಲಾಸ್ಟ್ ಟೈಮ್ ಒಂದು ಸಿಂಗಲ್ ಪರ್ಪಸ್ಗೆ ಒಂದು ವಿಸಿ ಮಾಡಿದ್ವಿ. ಈ VAOಗಳು ಏನು ಡಿಮ್ಯಾಂಡ್ ಇದೆ ಅವ್ರಿಗೆ ಕಚೇರಿ ಸೌಲಭ್ಯ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಅವರು ಈಗಾಗಲೇ ಒಂದೆರಡು ಸುತ್ತು ಹೋರಾಟನೂ ಕೂಡ ಮಾಡಿದ್ದಾರೆ. ಇಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವು ನಮ್ಮದೇ ಆದಂಥ ಒಂದು ಕಚೇರಿಗೆ ಅವಕಾಶ ಇಲ್ಲದೆ ನಾವು ಬೀದಿಯಲ್ಲಿ ನಿಂತು ಕೆಲಸ ಮಾಡುವಂತಹದ್ದು ಎಷ್ಟು ಸರಿ ಅಂತ ಕೇಳಿದಂತ ಪ್ರಶ್ನೆ, ಅವರು ಹೇಳಿದ ಪ್ರಶ್ನೆ ಸರಿ ಇದೆ ಅಂತ ಸರ್ಕಾರಕ್ಕೂ ಕೂಡ ಅನ್ನಿಸಿ ಇದ್ರ ಬಗ್ಗೆ ಏನಾದರೂ ಒಂದು ಮಾಡಲೇಬೇಕು ಅಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿ, ಇದು ಇವತ್ತಲ್ಲ, ಇದು 100 ವರ್ಷದಿಂದ ಇರುವಂತಹ ಸಮಸ್ಯೆ. ಯಾರು ಕೂಡ ಇದನ್ನ ಬಗೆಹರಿಸತಕ್ಕಂತಹ ಗಂಭೀರ ಪ್ರಯತ್ನ ಇಲ್ಲಿವರೆಗೆ ಮಾಡಿಲ್ಲ. VAOಗಳು ಇಲ್ಲಿವರೆಗೂ ಯಾಕೆ ಸುಮ್ಮನೆ ಇದ್ರು ಅದು ನನಗೆ ಗೊತ್ತಿಲ್ಲ. ಆಯ್ತು, ಅವರು ಸುಮ್ಮನೆ ಇದ್ರು, ಇಷ್ಟು ದಿನ ನೀವು ಕೇಳಲಿಲ್ಲ, ಈಗ ಒಮ್ಮೆಗೆ ಕೇಳಿದ್ರೆ ನಾವೇನ್ ಮಾಡಕ್ಕಾಗುತ್ತೆ ಅಂತ ನಾವು ತಪ್ಪಿಸ್ಕೊಳ್ಳಿಕ್ ತಯಾರಿಲ್ಲ. ಹಿಂದಿನವರು ಮಾಡ್ಲಿಲ್ಲ, ಅದನ್ನ ಮಾಡ್ಲಿಕ್ಕೇನೆ ನಾವಿಲ್ಲಿ ಕೂತಿರೋದು. ಸೊ ಈ ವಿಷಯದಲ್ಲೂ ಕೂಡ ನಾವು ಜವಾಬ್ದಾರಿಯನ್ನ ತೆಗೆದುಕೊಂಡು ಇದಕ್ಕೇನಾದ್ರೂ ಒಂದು ಪರಿಹಾರ ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿ RDPR ಸಚಿವರ ಜೊತೆಗೆ ಅವರ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಈ VAOಗಳಿಗೆ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಅವ್ರಿಗೆ ಸ್ಥಳಾವಕಾಶ ಮಾಡಿಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿ RDPR ಇಲಾಖೆಯವರ ಸಹಕಾರದಿಂದ ಮತ್ತು ಜಿಲ್ಲಾಧಿಕಾರಿಗಳು, CEOಗಳು, ನಾನು ಅವರಿಗೆ ಎಲ್ಲರಿಗೂ ತಮಗೆ ಸೂಚನೆಯನ್ನ ಕೊಟ್ಟಿದ್ದೆ. ಈ VAOಗಳಿಗೆ ತತ್ಕ್ಷಣ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಅವರಿಗೆ ಸ್ಥಳಾವಕಾಶ ಮಾಡಿಕೊಡಬೇಕು ಅಂತೇಳಿ ಅಂತ. ಸೊ ಅದೇ ಪ್ರಕಾರವಾಗಿ ತಾವೆಲ್ಲರೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಬಹಳ ಉತ್ಸಾಹದಿಂದ ಈ ಕೆಲಸವನ್ನ ತಾವು ಮಾಡಿದ್ದೀರಾ.